ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನು ಈಗ ಹೊಸದಾಗಿ ಕಾಮ್ಸ್ ಆ್ಯಪ್ ಇದೆ, ಅದಕ್ಕೆ ಹೆಸರು ಸಹ ಚೇಂಜಸ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಮೊದಲು KMS ಅಂತ ಇತ್ತು, ಈಗ ಕರ್ತವ್ಯ ಅಂತೇಳಿ ಅದನ್ನು ಚೇಂಜಸ್ ಮಾಡಿದ್ದಾರೆ. ಮತ್ತು ಹೊಸದಾಗಿ ಏನೆಲ್ಲ ಅಪ್ಡೇಟ್ಗಳನ್ನು ಬಿಟ್ಟಿದ್ದಾರೆ ಅನ್ನೋದನ್ನು ಸಹ ಒಮ್ಮೆ ನೋಡೋಣ. ಈಗ ನೀವು ಏನು ಮಾಡಿ, ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಮೊದಲೇನು ನಾವು ಕಾಮ್ಸ್ ಅಂತ ಆ್ಯಪನ್ನು ಸರ್ಚ್ ಮಾಡ್ತಾಯಿದ್ವಿ, ಬಟ್ ಅದು ಈಗ ನೇಮನ್ನು ಚೇಂಜ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಕರ್ತವ್ಯ ಬ್ರ್ಯಾಕೆಟಲ್ಲಿ KAAMS ಅಂತ ಇದೆ. ಈಗ ಇದನ್ನು ಅಪ್ಡೇಟ್ ಆಪ್ಷನ್ ಇರುತ್ತೆ, ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಆದಮೇಲೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ್ರೆ ನೋಡಿ, ಈಗ ಹೊಸದಾಗಿ ಚೇಂಜಸ್ ಇದೆ. ಇಲ್ಲಿ ನಿಮಗೆ ಒಂದು ವಿಶ್ ಇದೆ, ಗುಡ್ ಈವ್ನಿಂಗ್ ಅಂತೇಳಿ ಒಂದು ವಿಶ್ ಇದೆ. ಮಾರ್ನಿಂಗ್ ಆದರೆ ಗುಡ್ ಮಾರ್ನಿಂಗ್ ಅಂತೇಳಿ ಬರ್ತದೆ. ಅದೇ ರೀತಿ ಇನ್ನು ಮಾಮೂಲಿ ಆ್ಯಸ್ ಇಟ್ ಈಸ್ ಚೆಕ್-ಇನ್ ಚೆಕ್ಔಟು ಏನು ಬದಲಾವಣೆ ಇಲ್ಲ. ನಿಮಗೆ ಹೊಸದಾಗಿ ಇಲ್ಲೊಂದಷ್ಟು ನ್ಯೂ ಫ್ಯೂಚರ್ಸ್ಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ನೀವು ವಾಟ್ ಇಸ್ ನ್ಯೂ ಅಂತ ಹೋದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲೊಂದು ವೀಡಿಯೋ ಪ್ಲೇ ಆಗುತ್ತೆ. ಇದರಲ್ಲಿ 8 ಟೆಂಪ್ಲೇಟ್ಸ್ ಇದೆ. ಅಲ್ಲಿ ರಿಜಿಸ್ಟ್ರೇಷನ್ ಪೇಜ್ ನಾಟ್ ಲೋಡಿಂಗ್ ಅಂತ ಬಂದರೆ ಇಲ್ಲಿ ಏನು ಮಾಡಬೇಕು, ಸ್ಟೆಪ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಫಾಲೋ ದಿ ಸಿಂಪಲ್ ಸ್ಟೆಪ್ಸು. ಒಂದನೇದು ಬಂದು ಚೆಕ್ ಯುವರ್ ಇಂಟರ್ನೆಟ್ ಕನೆಕ್ಷನ್. ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಸರಿಯಾಗಿದೆಯಾ ಅಂತೇಳಿ ಒಮ್ಮೆ ಚೆಕ್ ಮಾಡ್ಕೋಬೇಕು. ಅದಾದಮೇಲೆ ನೀವು ಏನು ಮಾಡಬೇಕು, ಕ್ಲಿಯರ್ ಆಪ್ ಕಚೆ, ಈ ಒಂದು ಆಪ್ಸ್ನ ಒಂದು ಕಚೆಯನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಅಲ್ಲಿ ಎಲ್ಲಿ ಅಂತಂದರೆ ಸೆಟ್ಟಿಂಗ್ಸಿಗೆ ಹೋಗಿ, ಆಪ್ಸಿಗೆ ಹೋಗಿ, ಅಲ್ಲಿ ಕರ್ತವ್ಯ ಅಂತ ಇರುತ್ತೆ, ಅಲ್ಲಿ ಸ್ಟೋರೇಜ್ ಆಪ್ಷನ್ಗೆ ಹೋದರೆ ನಿಮಗೆ ಕ್ಲಿಯರ್ ಕಚೆ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಅದಾದಮೇಲೆ ರೀಸ್ಟಾರ್ಟ್ ದ ಅಪ್ಲಿಕೇಶನ್ ಅಂತ ಇದೆ, ಒಂದು ಸರಿ ರೀಸ್ಟಾರ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಮತ್ತೇನಾದರೂ ಇಶ್ಯೂಸ್ ಇದ್ದರೆ ಏನು ಹೇಳಿದ್ದಾರೆ ನೋಡಿ, ಮತ್ತೆ ಏನು ಮಾಡಿ, ನಿಮ್ಮ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಅದನ್ನು ಒಂದು ಸರಿ ಫಸ್ಟ್ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಅದನ್ನು ಏನು ಮಾಡಿ, ರೀಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಂದರೆ ಯಾಕೆಂದರೆ ಓಲ್ಡ್ ವರ್ಷನ್ನು ಕೆಲವೊಮ್ಮೆ ಸಪೋರ್ಟ್ ಮಾಡಲ್ಲ ಅಪ್ಡೇಟ್ ಮಾಡ್ಕೊಂಡ್ರು. ಹಾಗಾಗಿ ಮತ್ತೆ ಇದನ್ನು ಮಾಡ್ಕೊಳ್ಳಿ, ಏನು ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ 8ನೇ ಪೇಜಲ್ಲಿ ಏನು ಹೇಳುತ್ತೆ ಅಂತಂದರೆ, ಯೂಸಿಂಗ್ ದ ಲೇಟೆಸ್ಟ್ ಆಪ್ ವರ್ಷನ್ ಎಲ್ಪ್ಸ್ ಎನ್ಶೂರ್ ಎ ಸ್ಮೂತ್ ರಿಜಿಸ್ಟ್ರೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಇದೆ. ಇಷ್ಟು ಅವರು ಕೊಟ್ಟಿರೋಂಥ ಒಂದು ಹೊಸ ಫ್ಯೂಚರ್ಸು. ಅದ್ರ ಜೊತೆಗೆ ನಿಮಗೆ ಇನ್ನೊಂದು ಇಲ್ಲಿ ವಿಶೇಷವಾಗಿ ಏನು ಕೊಟ್ಟಿದ್ದಾನೆ ಅಂತಂದರೆ, ಅಟೆಂಡೆನ್ಸ್ನ ಮಾರ್ಕ್ ಮಾಡೋದಕ್ಕೆ ಅಟೆಂಡೆನ್ಸ್ ಮಾರ್ಕ್ ಅದರ್ ರೀಟ್ ಅಟೆಂಡೆನ್ಸ್ ಅಂತ ಹೇಳ್ತಾರೆ. ಇಲ್ಲಿ ಬೇರೆ ನಮ್ಮ ಶಾಲೆಯ ಇತರ ಶಿಕ್ಷಕರ ಅಟೆಂಡೆನ್ಸನ್ನು ಸಹ ಮಾರ್ಕ್ ಮಾಡ್ಬೋದು. ಹೇಗೆ ಅಂತಂತಂದರೆ, ಇಲ್ಲಿ ಯಾವ ಶಿಕ್ಷಕರ ಒಂದು ಇದಿದೆ, ಅವ್ರ ಶಿಕ್ಷಕರ ಹೆಸರನ್ನು ಸೆಲೆಕ್ಟ್ ಮಾಡ್ಕೋತೀರ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ OTP ಹೋಗ್ತದೆ. ಯಾರಿಗೆ ಅಂತಂದರೆ, ಈ ಹೆಸರಿನ ಶಿಕ್ಷಕರಿಗೆ ಮೊಬೈಲಿಗೆ OTP ಹೋಗುತ್ತೆ. ಆ OTPಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು ನೋಡಿ. OTP ಹ್ಯಾಸ್ ಬಿನ್ ಸೆಂಟ್ ಅಂತ ಬರುತ್ತೆ. ಇಲ್ಲಿ OTPಯನ್ನು ಎಂಟ್ರಿ ಮಾಡಿದ ನಂತರ ವೆರಿಫೈ OTP ಆದ ನಂತರ ನೀವೇನು ಮಾಡಬೇಕು ಅಂತಂದರೆ, ಯಾರ್ದು ಅವತ್ತು ಲಾಗಿನ್ ಆಗಲಿಕ್ಕೆ ಚೆಕ್-ಇನ್ ಮತ್ತು ಚೆಕ್ಔಟ್ ಆಗಲಿಕ್ಕೆ ಇಶ್ಯೂಸ್ ಇದೆ, ಅವರ ಒಂದು ಅಟೆಂಡೆನ್ಸನ್ನು ಮಾರ್ಕ್ ಮಾಡ್ಬೋದು. ಮೇ ಬಿ ಅವ್ರದ್ದು ಸಹ ಅಲ್ಲಿ ನೀವೇನು ಮಾಡ್ಬೋದು, ಫೇಸನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಹಾಗೆ ಜಸ್ಟ್ ಬರೀ OTP ಹಾಕಿದ ತಕ್ಷಣ ಅದು ಏನಾಗೋದಿಲ್ಲ, ನಿಮ್ಮದು ಅಟೆಂಡೆನ್ಸ್ ಮಾರ್ಕ್ ಆಗೋಲ್ಲ. ಮೇ ಬಿ ಇದನ್ನು ವೆರಿಫೈ ಮಾಡಿದ ನಂತರ ಗೊತ್ತಾಗುತ್ತೆ. ಮೋಸ್ಟ್ಲಿ ಫೇಸ್ ಕ್ಯಾಪ್ಚರನ್ನು ತೊಗೊಳುತ್ತೆ. ಇದೇ ರೀತಿ ನೀವೇನು ಮಾಡ್ಬೋದು, ಚೆಕ್-ಇನ್ ಚೆಕ್ಔಟು ಬೇರೆಯವ್ರ ಮೊಬೈಲನ್ನು ಬಳಸಿ ಏನು ಮಾಡ್ಬೋದು, ಈ ಒಂದು ಅಟೆಂಡೆನ್ಸನ್ನು ಮಾರ್ಕ್ ಮಾಡ್ಬೋದು. ಇದೊಂದು ಆಪ್ಷನನ್ನು ಕೊಟ್ಟಿದ್ದಾನೆ. ಅದಾದಮೇಲೆ ಇನ್ನು ಆ ಲೀವಲ್ಲಿ ನಿಮಗೆ ಇದು ಆಲ್ರೆಡಿ ಮಧ್ಯೆ ಅಪ್ಡೇಟ್ ಆಗಿತ್ತು. ನಿಮಗೆ ಲೋಕಲ್ ಆಲ್ರೆಡಿ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ನಿಮಗೆ ಲೋಕಲ್ ಆಲ್ರೆಡಿಯನ್ನು ಸಹ ಎಂಟ್ರಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಲೋಕಲ್ ಆಡಿಯನ್ನು ಸಹ ಹಾಕ್ಕೋಬೋದು. ಅದಾದಮೇಲೆ ಮೇಯ್ನು ನಿಮಗೆ ಗ್ರಿವಿಯನ್ಸ್ ನೋಡಿ, ಯಾವುದೇ ಸಮಸ್ಯೆಗಳನ್ನು ನೀವು ಫೇಸ್ ಮಾಡ್ತಾಯಿದ್ರೆ ಈ ಸಮಸ್ಯೆಗಳನ್ನು ಸಂಬಂಧಪಟ್ಟಂತೆ ನೋಡಿ ಒಂದಷ್ಟು ಇವಿದ್ದಾವೆ. ನಿಮಗೆ ಅವರೇ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ. ಟೆಕ್ನಿಕಲ್ ಇಶ್ಯೂಸ್ ಇದ್ದರೆ, ಆಮೇಲೆ ಅಪ್ರೂವಲ್ ಮತ್ತು ERC ಇಶ್ಯೂಸ್ ಇದ್ದರೆ, ಅಟೆಂಡೆನ್ಸ್ ಕ್ಯಾಪ್ಚರ್ ಬಗ್ಗೆ ಇದ್ದರೆ, ಡ್ಯಾಶ್ಬೋರ್ಡ್ ಬಗ್ಗೆ, ಡೀಟೇಲ್ಸ್ ನಾಟ್ ಫೌಂಡ್ ಬಗ್ಗೆ, ಎಂಪ್ಲಾಯಿ ಡೀಟೇಲ್ಸು, ಲೀವ್ ಅಪ್ಲಿಕೇಶನ್ ನೋಡಿ, ಒಂದಷ್ಟು OOD ಬಗ್ಗೆ, ಆಫ್ಲೈನ್ ಅಟೆಂಡೆನ್ಸ್ ಬಗ್ಗೆ, ರಿಜಿಸ್ಟ್ರೇಷನ್ ಬಗ್ಗೆ, ಶಿಫ್ಟ್ ಬಗ್ಗೆ, ಟ್ರಾನ್ಸ್ಫರ್ ಬಗ್ಗೆ ಇಲ್ಲೊಂದಷ್ಟು ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ನಿಮ್ಮ ಸಮಸ್ಯೆ ಯಾವುದಕ್ಕೆ ಸಂಬಂಧಪಡುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರೊಳಗಡೆ ಸಬ್ ಕ್ಯಾಟಗರೀಸ್ ಬರುತ್ತೆ ನೋಡಿ, KGD, ನಾಟ್ ಮ್ಯಾಚು, ನೇಮ್ ಮಿಸ್ ಮ್ಯಾಚ್, ಈ ಥರ ಆಪ್ಷನ್ಸ್ಗಳು ಬರುತ್ತೆ. ಪ್ರತಿಯೊಂದಕ್ಕೂ ಬೇರೆ ಬೇರೆ ಆಪ್ಷನ್ಸ್ ಬರುತ್ತೆ ನೋಡಿ. ಎಂಪ್ಲಾಯಿ ಡೀಟೇಲ್ಸಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳು ಬರುತ್ತೆ. ನೀವೇನು ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ರಿಮಾರ್ಕ್ಸನ್ನು ಬರಿಬೇಕಾಗುತ್ತೆ. ಬರೆದು ಆ ಒಂದು ಫೋಟೋ ಏನು ಸ್ಕ್ರೀನ್ಶಾಟ್ ಮಾಡಿರ್ತೀರಲ್ಲ, ಆ ಫೋಟೋವನ್ನು ನೀವು ಗ್ಯಾಲರಿಯಿಂದ ಏನು ಮಾಡಬೇಕು, ಇಲ್ಲಿ ಚೂಸ್ ಮಾಡ್ಕೋಬೇಕು. ಚೂಸ್ ಮಾಡಿದ ನಂತರ ಇಲ್ಲೊಂದು ಸಬ್ಮಿಟ್ ಬಟನ್ ಇದೆ, ಇದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟನ್ನು ಕೊಟ್ಟು ನಿಮ್ಮ ಗ್ರಿವಿಯನ್ಸ್ ರೈಸ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು
ಬ್ಯಾಕ್ ಎಂಡಲ್ಲಿ ಕೆಲಸ ಮಾಡ್ತಾರೆ. ಅದೊಂದು ಇದನ್ನು ನಿಮ್ಮ ಕ್ಲಿಯರ್ ಮಾಡೋಂಥ ಕೆಲಸವನ್ನು ಮಾಡಿಕೊಡ್ತಾರೆ. ಮತ್ತು ಎಲ್ಪ್ ಡೆಸ್ಕ್ ಆಪ್ಷನ್ನು ಸಹ ಇದೆ. ನೀವು ಕಾಲ್ ಮಾಡ್ಬೋದು. ಎಲ್ಪ್ ಡೆಸ್ಕ್ ಮೊಬೈಲ್ ನಂಬರನ್ನು ಸಹ ಇಲ್ಲಿ ನಿಮಗೆ ಶೋ ಆಗ್ತಾಯಿದೆ. ಕಾಲ್ ಮಾಡಲಿಕ್ಕೂ ಸಹ ಅವಕಾಶವನ್ನು ಕೊಟ್ಟಿದ್ದಾರೆ. ಉಳಿದಂತೆ ಅದೇ ಆಪ್ಷನ್ಸ್ಗಳು ಮುಂದುವರೆದಿದೆ. ಹಾಗಾಗಿ ಒಂದು ಆಪ್ಷನ್ಗಳನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ.